ಫ್ರೆಂಡ್ಸ್, ನನ್ನ ಹೆಸರು ಶಿಲ್ಪಾ. ನನ್ನ ಚಾನಲಲ್ಲಿ ನನ್ನ ಮೊದಲನೇ ವಿಡಿಯೋ. ಹಾಗೆ ಖಾಲಿಯಾಗಿ ಬಿದ್ದಿದ್ದೆ. ಸೊ ಹಾಗೆ ಕೆಲಸ ಏನಿದ್ದಿದ್ದಿಲ್ಲ. ನಾನಿರೋದು ಪಿ ಜಿನಲ್ಲಿ. ಸೊ ನಾನು ರೂಮ್ಮೇಟ್ ಬೇರೆ ಇದ್ದಿಲ್ಲ, ನಾನು ಒಬ್ಬಳೇ ಇದ್ದೀನಿ. ಸೊ ಹಾಗೆ ಸುಮ್ಮನೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದರೆ ನಂಗೆ ಬೋರ್ ಅಂತ ಅನಿಸ್ತು. ಸೊ ಸರಿ ಆಯಿತು, ಒಂದು ವಿಡಿಯೋ ಮಾಡಿ ಹಾಕೋಣ ಯೂಟ್ಯೂಬ್ಗೆ ಅಂತ ಅನಿಸ್ತು. ಏನು ಟಾಪಿಕ್ ಅಂತಂದರೆ, ಈ ಮೊದಲನೇ ವಿಡಿಯೋ ಟಾಪಿಕ್ ಬಂದುಬಿಟ್ಟು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನ ತೋರಿಸ್ತೀನಿ ನಿಮಗೆ. ಜಸ್ಟ್ ನನಗೆ ಬೋರ್ ಆಗ್ತಿದೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸ್ಟಾರ್ಟ್. ಸೊ ನಾನು ಕೆಲ್ಸಕ್ಕೆ ಹೋಗೋವಾಗ ಮೇಕಪ್ ಎಲ್ಲ ಏನು ಯೂಸ್ ಮಾಡಲ್ಲ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಪ್ಲಮ್ ರೈಸ್ ವಾಟರ್ ಅಂಡ್ ನಯಾಸಿನಮೈಡ್ ಫೇಸ್ ವಾಶ್. ಇದಕ್ಕಿಂತ ಮುಂಚೆ ನಾನು ಸೆಟಾಫಿಲ್ ಯೂಸ್ ಮಾಡ್ತಾ ಇದ್ದೆ. ಸೊ ಅದು ನನ್ನ ಸ್ಕಿನ್ಗೆ ಸೆಟ್ ಆಗಿಲ್ಲ. ಸೆಟಾಫಿಲ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದಾಗ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇತ್ತು. ಸೊ ಪ್ಲಮ್ ನನಗೆ ಚೆನ್ನಾಗಿ ಸೆಟ್ ಆಯಿತು. ನನಗೆ ಸ್ಕಿನ್ ಕೇರ್ ಇಂಪಾರ್ಟೆನ್ಸ್ ಗೊತ್ತಾಗಿರೋದು 1 ಇಯರ್ ಬ್ಯಾಕೇನೆ. ಅದಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಸೋಪೇ ಯೂಸ್ ಮಾಡ್ಕೊತಾ ಇದ್ದೆ ನಾನು. ನನ್ನ ಸ್ಕಿನ್ ಡಲ್ಲೇ ಆಗ್ತಾ ಇದ್ದಿಲ್ಲ ನನ್ನ ಟೀನೇಜಲ್ಲಿದ್ದಾಗ. ಸೊ ಒನ್ಸ್ ನಾನು 26, 27 ಆ ಏಜಿಗೆ ಬಂದ ಮೇಲೆ ಸ್ಕಿನ್ ಎಲ್ಲ ಫುಲ್ ಡಲ್ ಆಗಿಬಿಡ್ದು. ಸೊ ಆವಾಗಲೇ ನಾನು ಕೂಡ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು 1 by 1 ಸ್ಟಾರ್ಟ್ ಮಾಡಿದೆ. ಯಾವುದೇ ಫೇಸ್ ವಾಶ್ ಆಗಲಿ ನಾವು ಅಟ್ಲೀಸ್ಟ್ 2 ಮಿನಿಟ್ಸ್ ಆದರೂ ಯೂಸ್ ಮಾಡಬೇಕು. ಮುಖಕ್ಕೆ ಅಂದ್ಬಿಟ್ಟು ಒಂದು ಸಾಫ್ಟ್ ಆಗಿರೋ ಟವಲ್ನ ಎತ್ತಿಕ್ಕೊಳ್ಳಿ. ಒರೆಸ್ಕೊಳ್ಳೋದು ಕೂಡ ತುಂಬ ಜೆಂಟಲ್ ಆಗಿ ಒರೆಸ್ಕೋಬೇಕು. ಲೈಕ್ ರಬ್ ಮಾಡಬಾರ್ದು ಜೋರಾಗಿ. ಫೇಸ್ ಕಂಪ್ಲೀಟ್ ಆಗಿ ಡ್ರೈ ಆದಮೇಲೆ ನಾನು ಟೋನರ್ ಯೂಸ್ ಮಾಡ್ತೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಪ್ಲಮ್ ರೈಸ್ ವಾಟರ್ ಅಂಡ್ ನಯಾಸಿನಮೈಡ್ ಟೋನರ್. ಈ ಟೋನರ್ ಅಂತೂ ನನ್ನ ಪರ್ಸನಲ್ ಫೇವ್ರೆಟ್. ನಾನು ಸೆಟಾಫಿಲ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದಾಗ ತುಂಬ ಟೋನರ್ಸ್ನ ಯೂಸ್ ಮಾಡಿದ್ದೀನಿ. ಅದು ಯಾವುದು ಕೂಡ ನನಗೆ ರಿಸಲ್ಟ್ ಕೊಟ್ಟಿಲ್ಲ. ಈ ಟೋನರ್ ರಿಸಲ್ಟ್ ಕೊಟ್ಟೈತೆ. ನನ್ನ ಕಂಪ್ಲೀಟ್ ಸ್ಕಿನ್ ಕೇರೇನೆ ನನ್ನ ಪ್ಲಮ್ ಚೇಂಜ್ ಮಾಡಿಬಿಟ್ಟೆ ಈ ಒಂದು ಟೋನರಿಂದ. ಅಷ್ಟು ಚೆನ್ನಾಗಿರುತ್ತೆ ಈ ಟೋನರ್. ಒನ್ ಇಯರಲ್ಲಿ ಇದು 3rd ಬಾಟಲ್ ನಾನು ಯೂಸ್ ಮಾಡ್ತಾ ಇರೋದು. ಡ್ರೈ ಆದಮೇಲೆ ಸಿರಮ್ ಹಾಕೋಬೇಕು. ಒಂದು ಪ್ರಾಡಕ್ಟ್ನ ಯೂಸ್ ಮಾಡಾದ್ಮೇಲೆ ಇನ್ನೊಂದು ಪ್ರಾಡಕ್ಟ್ನ ಬ್ಯಾಕ್ ಟು ಬ್ಯಾಕ್ ಹಾಕ್ಬಾರ್ದು. ನಮ್ಮ ಫೇಸ್ ಮೇಲೆ ಅದು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಇನ್ನೊಂದು ಪ್ರಾಡಕ್ಟ್ನ ನಾವು ಹಚ್ಕೋಬೇಕು. ಟೋನರ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇವಾಗ ನಾನು ಸೀರಮ್ ಅಪ್ಲೈ ಮಾಡ್ಕೊತೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಈ ಪ್ಲಮ್ ರೈಸ್ ವಾಟರ್ ಅಂಡ್ ನಯಾಸಿನಮೈಡ್ ಸೀರಮೇ. ಫೇಸ್ ವಾಶ್ ಕೂಡ ರೈಸ್ ವಾಟರ್ ಅಂಡ್ ನಯಾಸಿನಮೈಡೆ, ಟೋನರ್ ಕೂಡ ಅದೇನೆ. ಇವಾಗ ಸೀರಮ್ ಕೂಡ ಅದೇ ಟೈಪೇನೆ, ರೈಸ್ ವಾಟರ್ ಅಂಡ್ ನಯಾಸಿನಮೈಡ್. ಜಾತಿ ಒಂದು ಏನು ಯೂಸ್ ಮಾಡೋದನ್ಬಿಟ್ಟು ಎಲ್ಲ ಪ್ಲಮ್ತೆ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಗಿದೆ ನಾನು ಪ್ಲಮ್ಗೆ ಶಿಫ್ಟ್ ಆಗಿಬಿಟ್ಟು. ನನಗೆ ಪ್ಲಮ್ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ. ಸೊ ಸೀರಮ್ ಆದಮೇಲೆ ಇದು ಕೂಡ ಸೇಮೇ. ಮಾಯ್ಶ್ಚರೈಸರ್ ಕೂಡ ಪ್ಲಮ್ದೇನೆ, ಸೇಮ್ ರೈಸ್ ವಾಟರ್ ಅಂಡ್ ನಯಾಸಿನಮೈಡ್. ಒಂದೇ ಒಂದು ಟೋನರ್ ಚೆನ್ನಾಗಿ ವರ್ಕ್ ಆಯ್ತು ಅಂತ ಅಂದ್ಬಿಟ್ಟು ಈ ಸ್ಕಿನ್ ಕೇರ್ ಫ್ಯಾಮಿಲಿನೇ ಪ್ಲಮ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಪ್ರಾಡಕ್ಟ್ಸು ಒಂದೇ ಜೋನರಲ್ಲಿ ಇರೋದ್ರಿಂದ ನನಗೆ ಸೆಟ್ ಆಗಿದೆ, ನನ್ನ ಸ್ಕಿನ್ಗೆ ಸೆಟ್ ಆಗಿದೆ, ಸಾಕು ನನಗೆ. ಮದುವೆ ಆದಮೇಲೆ ಇವೆಲ್ಲ ಮಾಡ್ತೀನಲ್ಲೋ ಗೊತ್ತಿಲ್ಲ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಯೂಸ್ ಮಾಡಿರಿ. ಮಾಯ್ಶ್ಚರೈಸರ್ ಹಾಕಿದ್ದಾಯಿತು. ನೈಟ್ ಕ್ರೀಮ್ ಮಾತ್ರ ಲೋರೆಲ್ ಪ್ಯಾರಿಸ್ದು ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಮಾತ್ರ ಬೇರೆ ಪ್ರಾಡಕ್ಟ್. ನೀವು ನಂತರ ಇಲ್ವೋ, ನಾನು ಹೇರ್ ಕೂಡ ಪ್ಲಮ್ ಯೂಸ್ ಮಾಡ್ತೀನಿ. ಪ್ಲಮ್ ಶಾಂಪೂ, ಪ್ಲಮ್ ಕಂಡೀಷ್ನರ್, ಆಮೇಲೆ ಪ್ಲಮ್ ಮಾಸ್ಕ್ ಅದೇ ಯೂಸ್ ಮಾಡೋದು. ಪ್ಲಮ್ಮಲ್ಲಿ ಹುಡುಕಿಲ್ಲ ನಾನು ಇನ್ನೂ ನೈಟ್ ಕ್ರೀಮ್ನ. ಸ್ಮೆಲ್ ಸಖತ್ತಾಗಿದೆ ಇದು. ಇಷ್ಟೇ ಪುಟಾಣಿ ಕ್ರೀಮ್ ಬಂದ್ಬಿಟ್ಟು ಹೀಗಿರುತ್ತೆ, ಲೈಟ್ ರೋಸ್ ಪಿಂಕ್. ಈ ಕ್ರೀಮ್ ನಾನು ಜಸ್ಟ್ 2 ಡೇಸಿಂದಾನೇ ಯೂಸ್ ಮಾಡ್ತಾ ಇರೋದು. ಅದು ಕೂಡ ಬ್ಲ್ಯಾಕ್ ಸ್ಪಾಟ್ಸ್ ಇನ್ನೊಂದು ಚೂರು ಎಫೆಕ್ಟಿವ್ ಆಗಿ ಹೋಗಲಿ ಅಂತ. ಪ್ಲಮ್ಮಿಂದ ಸ್ಕಿನ್ ಫ್ರೆಶ್ ಆಗೇ ಇದೆ.
ಡಾರ್ಕ್ ಸ್ಪಾಟ್ಸ್ ಮುಂಚೆ ಇನ್ನೂ ಜಾಸ್ತಿ ಇದ್ವು. ನಾನು ಪ್ರಾಪರ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಸ್ವಲ್ಪ ಕಮ್ಮಿ ಆಗಿದಾವೆ. PG ಲೈಫ್ ಬೆಸ್ಟ್ ಲೈಫ್ ನನ್ಗೆ ಗೊತ್ತಿರೋ ಪ್ರಕಾರ. ಈ ಇಯರ್ ಎಂಡ್ ಆಗೋ ಅಷ್ಟರಲ್ಲಿ ನಾನು ಕೂಡ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಈ PG ಲೈಫ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನಂದು. ನನ್ನ ಸ್ಕಿನ್ ಕೇರ್ ಮುಗೀತು. ಸ್ಕಿನ್ ಕೇರ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ವ್ಯಾಸ್ಲೈನ್ ಲಿಪ್ ಥೆರಪಿನ ಯೂಸ್ ಮಾಡ್ತೀನಿ. ಅಂದರೆ ವಿಂಟರ್ ಅಲ್ವಾ, ಸೊ ವಿಂಟರಲ್ಲಿ ನಂಗೆ ಲಿಪ್ಸ್ ಎಲ್ಲ ತುಂಬ ಡ್ರೈ ಆಗೋದು ಜಾಸ್ತಿ. ಈ ಲಿಪ್ ಬಾಮ್ನ ಯೂಸ್ ಮಾಡಾದ್ಮೇಲೆ ಅಟ್ಲೀಸ್ಟ್ 48 ಅವರ್ಸು ನನ್ನ ಲಿಪ್ಸ್ ಡ್ರೈ ಆಗದೇ ಇರ್ತವೆ ಈ ವಿಂಟರಲ್ಲಿ. ಇಷ್ಟೇ, ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ದೆನ್, ಬೈ ಬಾಯ್.